ಹನೂರು ತಾಲೂಕಿನ ಉದ್ದನೂರು ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ದೊರೆತಿದೆ. ಗ್ರಾಮದ ಬಹುದಿನಗಳ ಬೇಡಿಕೆಯಾಗಿದ್ದ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಆರ್ ಮಂಜುನಾಥ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಸುಮಾರು 1,26,00,000 ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದ್ದು, ಇದರ ಜೊತೆಗೆ ಗ್ರಾಮದ ಜೀವನಾಡಿಯಾಗಿರುವ ಕೆರೆಯ ಅಭಿವೃದ್ಧಿಗೂ 20 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಈ ಕಾಮಗಾರಿಗಳಿಂದ ಗ್ರಾಮಸ್ಥರಿಗೆ ಆಗಲಿರುವ ಅನುಕೂಲ ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಿರುವ ಅಭಿವೃದ್ಧಿ ಕಾರ್ಯಗಳ ಕುರಿತು ಶಾಸಕ ಆರ್ ಮಂಜುನಾಥ್ ಅವರು ಮಾತನಾಡಿದ್ದಾರೆ. ಈ ಒಂದು ಕ್ಷೇತ್ರಾದ್ಯಂತ ಇವತ್ತು ನೋಡಿದ್ರೆ ಬಹಳಷ್ಟು ಇನ್ನು ಸ್ವತಂತ್ರ ಪೂರ್ವ ಒಂದಷ್ಟು ಜನರಲ್ಲು ಮತ್ತು ಬ್ಯಾಕ್ವರ್ಡ್ ಏರಿಯಾ SCP TSPಯಲ್ಲಿ ಏನೋ ಒಂದಷ್ಟು ನಾವು ಗಲ್ಲಿ ಮತ್ತು CC ರಸ್ತೆ ನೋಡ್ಬೋದು. ಬಟ್ ಆದರೂ ಇವತ್ತು SCPಯಲ್ಲಿ ಮತ್ತು TSPಯಲ್ಲೇ ಬಂದಿರೋದು. ಇವತ್ತು ಆ ಜನರಲ್ದು ನಾನೇನು ಸುಮಾರು 25 ಕೋಟಿ ಮತ್ತು ಇನ್ನೊಂದು 10 ಕೋಟಿ ಒಟ್ಟು 35 ಕೋಟಿ ಅನುದಾನನ ಭಾಳ ಹಿಂದೆ 2024-25 ಒಂದು ಅನುದಾನ ಬಿಡುಗಡೆ ಆಯಿತು. ಬಟ್ ಆದರೆ ಘೋಷಣೆ ಆಯಿತು, ಬಟ್ ಯಾವುದು ಅನುದಾನ ಬರಲಿಲ್ಲ. ಆದ ಕಾರಣ ಇವತ್ತೇನು ಇದರ SCP TSPಯಲ್ಲಿ ಎಷ್ಟು ಒಂದು ಕವರ್ ಮಾಡೋಕ್ಕೆ ಸಾಧ್ಯನೋ ಅದು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಹಾಗಾಗಿ ಇವತ್ತು SCPಯಲ್ಲಿ 50 ಲಕ್ಷ ರೂಪಾಯಿಗೆ ಇವತ್ತು ಏನಿರ್ತಾರೆ ಇಲ್ಲಿ ಗುದ್ದಿ ಪೂಜೆ ಮಾಡಿದ್ವಿ. TSPಯಲ್ಲಿ ಒಟ್ಟು ಅದು ಬೇರೆ ಇನ್ನೊಂದು ಗ್ರಾಮಕ್ಕೆ ಮಾಡಬೇಕು ಅಂತಿದ್ವಿ. ಸ್ವಲ್ಪ ಬೇಡ, ಇಲ್ಲೇ ಒಂದಷ್ಟು ಹೆಚ್ಚಿಗೆ ಎಲ್ಲ ಕವರ್ ಆಗಲಿ, ನೆಕ್ಸ್ಟ್ ಹಾಕೋದು ಎಲ್ಲ ಅಲ್ಲಿ ಒಟ್ಟಿಗೆ ಮಾಡೋಣ ಅಂಥೇಳಿ ಒಟ್ಟು 76,75,000 ರೂಪಾಯಿ ಅನುದಾನನ TSPಯಲ್ಲಿ, ಇದು SCP 50, TSP 76, 75 ಇಷ್ಟು ಅನುದಾನ ಇವತ್ತು ಈ ಗ್ರಾಮಕ್ಕೆ ಒಂದು ಅವಕಾಶ ಆಗಿದೆ. ಇವರ ಬಹು ಮುಖ್ಯವಾಗಿ ಬೇಡಿಕೆ ಕೆರೆದೂ ಅಷ್ಟೇ ಅನುದಾನ ಸುಮಾರು ಒಂದು 20 ಲಕ್ಷ ರೂಪಾಯಿನೋ ಅಂದ್ಕೊಂಡಿದ್ದೀನಿ. ಅದು 20 ಲಕ್ಷ ಅನುದಾನ ಅಲ್ಲಿ ಕೊಟ್ಟಿದ್ದೀನಿ ಆ ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ. ಅದೊಂದು ಆಗಬೇಕು, ಅದು ಮುಂದಿನ ದಿನಗಳಲ್ಲಿ ಗುದ್ದಿ ಪೂಜೆ ಮಾಡೋರಿದ್ದೇನೆ. ಅದೇ ರೀತಿ 3 ಕಿಲೋಮೀಟ್ರ್ ರಸ್ತೆ ಯಾವ್ದು ಮಾಡ್ತೀವೋ ಬಿಡ್ತೀವೋ ನನಗೆ ಆಗಬೇಕು ಅಂತೇಳಿ ಈ ಯಜಮಾನ್ರು ಹಿಡ್ಕೊಂಡವ್ರೆ. ಕೆಲಸಗಳು ಇನ್ನೂ ಬಾಕಿ ಇದೆ. ಒಂದು ಕೆಲಸನ ಮುಖ್ಯವಾದ ರಸ್ತೆ ಇದಾಗಬೇಕು, ಅದಕ್ಕೆ ಅನುದಾನನ ಇದನ್ನೇ ಕೇಳಿದ್ದೀವಿ. ಬಟ್ ಆದರೆ ಅದಿನ್ನೂ ಬಿಡುಗಡೆ ಆಗಿಲ್ಲ. ಬಟ್ ಅದಕ್ಕೆಲ್ಲ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಸೊ ಏನು ಹನೂರಿಂದ ಬೆಳ್ತೂರವರೆಗೂ ಈ ರಸ್ತೆ ಕನೆಕ್ಟಿವಿಟಿ ಆಗಬೇಕು ಅನ್ನುವಂಥದ್ದು. ಆ ಲೋಕಲ್ ರಸ್ತೆನೂ ಆಗಬೇಕು, ಇದು ಆಗಬೇಕು. ಈ ಭಾಗಕ್ಕೆ ಅತಿ ಮುಖ್ಯವಾಗಿ ಇದಾಗಬೇಕಾಗಿದೆ. ಇನ್ನೊಂದು ಇಲ್ಲಿ ಹೊಸ ರಸ್ತೆ ಒಂದು ಮಾಡಿದ್ವಿ, ಆ ಪಾಲ ಒಂದು ಅದು ದುಡ್ಡು ಬಂದೈತೆ, ಅದನ್ನು ಅವಕಾಶ ಆಗಿದೆ. ಸೊ ಅದನ್ನು ನಾನು ಆದಷ್ಟು ಬೇಗ ಗುದ್ದಿ ಪೂಜೆ ಮಾಡ್ತೇನೆ. ಅಲ್ಲಿ ಇವರು ಮಾಡುವಂಥವ್ರು ಸ್ವಲ್ಪ ಆಸಕ್ತಿ ಹೋಗ್ತಾಯಿಲ್ಲ, ಹಾಗಾಗಿ ಅದು ಹಿಂದಕ್ಕೆ ಹೋಗ್ತಾ ಇತ್ತು. ಈಗ ಅದನ್ನು ಇಮಿಡಿಯೇಟ್ ಮಾಡಿಸಿವಿ. ಅದು ಆ ರೋಡು ಹುಣ್ಸ್ಗುಂಡೆ ಬೋರ್ಗೆ ಹೋಗ್ಬೇಕು ಅಂತೇಳಿ ಪ್ಲಾನ್ ಇದೆ. ಅಲ್ಲಿ ಒಂದು 2 ಮಧ್ಯದಲ್ಲಿ ತಡೆದಿದ್ದಾರೆ. ಎಲ್ಲರೂ ಇಷ್ಟೊತ್ತಿಗೆ ಅದು ಒಂದು 30 ಅಡಿ ರಸ್ತೆ ಹುಣ್ಸ್ಗುಂಡೆ ಬೋರಿಗೆ ಹೊಟ್ಟೋಗಿರೋದು. ಒಂದು ಇವ್ರು ಹಿಂಗೆ ಹನೂರಿಗೆ ಬರ್ತಾ ಇರಲಿಲ್ಲ, ಇವರು ಹಿಂಗೆ ಬಂದ್ಬಿಡೋರು ಕೊಳ್ಳೇಗಾಲದಿಂದ. ಅಂದರೆ ಉಪಯೋಗ ಆಗುತ್ತೆ. ಒಂದು ರಸ್ತೆಗಳು ಅಗಲವಾಗಿತ್ತಂದರೆ ಊರು ಬೆಳೆಯುತ್ತೆ. ಯಾವುದೇ ಒಂದು ಎಲ್ಲನೂ ಒಂದು ಬೈಮಾಟ ಆದರೆ ಅದು ಅನುಕೂಲ ಆಗುತ್ತೆ, ಭೂಮಿ ಬೆಲೆನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಷ್ಟು ಒಂದು ಕೆಲಸಗಳಾಗೋದಿದೆ ಈ ಭಾಗಕ್ಕೆ. ಖಂಡಿತವಾಗಲೂ ಮುಂದೆ ಏನೇನು ಅವಕಾಶ ಇರುತ್ತೋ ಅಷ್ಟೂ ಈ ಒಂದು ಗ್ರಾಮಕ್ಕೆ ಪ್ರಯತ್ನ ಮಾಡಿ ಗ್ರಾಮನ ಅಭಿವೃದ್ಧಿ ಮಾಡಲಿಕ್ಕೆ. ಯಾಕೆಂದರೆ ಇದು ಬಹುಶಃ ಅದೇ ಇವ್ರು ಹೇಳ್ದಂಗೆ 400 ವರ್ಷ ಇತಿಹಾಸ. ಊರು ಹುಟ್ಟುತ್ತಮಿಂದ ಇದೆ ಮೇನ್ ರೋಡ್. ಈ ಮೇನ್ ರೋಡು ಈ ಗಲ್ಲಿ ಆಗಿರಲಿಲ್ಲ. ಅದು ಭಾಳ ಅತಿ ಅವಶ್ಯಕವಾಗಿ ಆಗ್ತಾ ಇದೆ. ಅದು ಭಾಳ ಸಂತೋಷ ಆಗುತ್ತೆ ಆ ಕೆಲಸ ಆಗೋದಕ್ಕೆ. ಯಾಕೆಂದರೆ ಎಲ್ರಿಗೂ ಗ್ರಾಮದವ್ರಿಗೆ ಒಂದು ಅನುಕೂಲ ಆಗೋದು ಬಹಳ ಮುಖ್ಯ ಅನ್ನೋದ್ರಲ್ಲಿ ಈಗ ಕೆಲಸ ಮಾಡಲಿಕ್ಕೆ ಎಲ್ಲ ಒಂದು ಪ್ರಾರಂಭ ಮಾಡ್ತೀವಿ. ಇಷ್ಟು ಇವತ್ತಿನ ಒಂದು ಕಾರ್ಯಕ್ರಮ. ಧನ್ಯವಾದ. ಶಾಸಕರು ತಿಳಿಸಿದಂತೆ ಉದ್ದನೂರು ಗ್ರಾಮದ ಸಿಸಿ ರಸ್ತೆ, ಚರಂಡಿ ಹಾಗೂ ಕೆರೆ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಂಡ ಬಳಿಕ ಗ್ರಾಮಸ್ಥರ ಹಲವು ವರ್ಷಗಳ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವ ನಿರೀಕ್ಷೆ ಇದೆ. ಸರ್ಕಾರದ ಅನುದಾನದಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಸಿ ಮುಂದಿನ ದಿನಗಳಲ್ಲಿ ಗ್ರಾಮಕ್ಕೆ ಇನ್ನಷ್ಟು ಅಭಿವೃದ್ಧಿ ಯೋಜನೆಗಳನ್ನು ತರಲಾಗುವುದು ಎಂದು ಶಾಸಕ ಆರ್ ಮಂಜುನಾಥ್ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಚಾಮುಲ್ ನಿರ್ದೇಶಕರಾದ ಉದ್ದನೂರು ಪ್ರಸಾದ್ ಸೇರಿದಂತೆ ಹಲವು ಮುಖಂಡರು, ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.